ಇದು ನನ್ನ ಮೊದಲನೇ ಸಿನಿಮಾ ಕೂಡ, ಇಟ್ಸ್ ಮೈ ಡೆಬ್ಯೂ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಹೆಸರು ಲಕ್ಷ್ಮಿ. ಮಹೇಶ್ ಅವರು ಸುಮಾರು ವರ್ಷಗಳ ಹಿಂದೆ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗನ್ನಿಸ್ತು. ಸೊ ಶಿ ಇಸ್ ವೆರಿ ಇನ್ನೋಸೆಂಟ್, ತುಂಬ ಪ್ಯೂರ್ ಇರ್ತಾರೆ. ಈಗ ನೋಡ್ತೀರಲ್ವಾ ವಿಲೇಜಸಲ್ಲಿ ಕಾಲೇಜ್ ಹೋಗೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು, ಆ ಥರ ವೆರಿ ಇನ್ನೋಸೆಂಟ್ ಗರ್ಲ್. ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ. ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್. ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು, ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ. ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥ ಸರ್ ಫಾರ್ ದಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ. ಹೇಗೆ ಸೇರ್ಕೊಂಡು ಹೇಗೆ ಅಂತ ನೋ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗಬೇಕಂತಾನೆ ಇದ್ದದ್ದು. ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ. ಸೊ ಹಂಗೆ ಬಂದು ಅಪ್ರೋಚ್ ಆದರು. ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ. ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರ, ಟೆಸ್ಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದ್ರು. ಮತ್ತೆ ನಾವು ಸುಮಾರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ, ಅದೆಲ್ಲ ಸೆಟ್ ಆಯ್ತು ಅಂತ ಅದಾದ್ಮೇಲೆ ಆಕ್ಷನ್ ಇಲ್ಲ ಆ ಥರ ಇಲ್ಲ. ಥ್ಯಾಂಕ್ ಯು. ಅದು ಆಕ್ಚುಲಿ ಇಟ್ಸ್ ಅ ಲವ್ ಸ್ಟೋರಿ ಅಲ್ವಾ. ಸೊ ಜಿಮ್ ಅಲ್ಲಿ ನೋಡಿದ್ದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು. ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಟ್ ಆಗತ್ತೆ ಅಂತ ನೋಡಿ ಆಮೇಲೆ ಇಲ್ಲ. ಐ ವಿಶ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಮಾನಸ ಅವರೇ. ದೀಪಕ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ, ಫಸ್ಟು ನನ್ನ ಮಾಸ್ಟರ್ ಚಾಮರಾಜ್ ಮಾಸ್ಟರ್ ಇಲ್ಲಿ ಬಂದಿದ್ದಾರೆ, ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು. ಸೊ ಅವ್ರ ಗರಡಿಲೇ ನಾನು ಬೆಳೆದಿದ್ದು. ಅಂದರೆ ಸುಮಾರು ಎಷ್ಟೊಂದು ವರ್ಷದಿಂದ ನನ್ನನ್ನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು. ಸೊ ಒಂದಿನ ಹೀಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವರು ಹುಡುಕಾಟದಲ್ಲಿರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ, ಸರ್ ಈ ಒಂದು ಏಜ್ ಕ್ಯಾಟಗರಿಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ, ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ. ಆ ಟೈಮಲ್ಲಿ ಮಾಸ್ಟರ್ ನನ್ನ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟು ಇವರು ಡೈರೆಕ್ಟರ್ ಮಹೇಶನ ಮತ್ತು ಪ್ರೊಡ್ಯೂಸರು ಮತ್ತು ಅಸೋಸಿಯೇಟ್ ಶ್ರೇಯಸ್ ಅವರು ಎಲ್ಲರೂ ಬಂದರು. ಸೊ ಕ್ಯಾರೆಕ್ಟರ್ ಆ್ಯಪ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಇವರು ಫಸ್ಟ್ ಟೈಮು ನನಗೆ ಸ್ಟೋರಿ ನಾರೇಟ್ ಮಾಡಿ ಒಂದು ಶೋರಿಲ್ ರೆಡಿ ಮಾಡ್ಕೊಂಡು ಬಂದಿದ್ರು. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೊ ಸರ್, ನನ್ನ ಕ್ಯಾರೆಕ್ಟರ್ ಬಂದು ವಿಶ್ವ ಅಂತ. ಸೊ ನಾವೆಲ್ಲ ಟ್ರೈಲರ್ ನೋಡ್ತಿದ್ದಂಗೆ ನಾವು ಆಶ್ರಮದಲ್ಲಿರ್ತೀವಿ. ಸೊ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ಮದೊಂದು ಚಿಕ್ಕದು ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತು ಈ ಮೂವಿ ಯಾಕೆ ಆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದೆಲ್ಲ ಮತ್ತು ಮೂವಿ ನೋಡಬೇಕಾಗುತ್ತೆ. ಸೊ ತುಂಬ ಹೆಲ್ಪ್ ಆಯಿತು. ಬಟ್ ಏನಂದರೆ ನನಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಫೈಟು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ. ನಮ್ದು ಏನಾದರೂ ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ. ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸರಾಗಿ ಬರ್ತಾಯಿದ್ದೆ. ಎಷ್ಟೊಂದು ಹೀರೋ ಹೀರೋಯಿನ್ಸ್ ಜೊತೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಕ್ಕಳಾಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಈ ಟೀಮ್ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಹೇಳಿರೋ ರೀತಿ ಇದರಲ್ಲೊಂದು ಕ್ರೈಮ್ ಇದೆ ಮತ್ತು ಕ್ಯೂಟ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ. ಆ್ಯಂಡ್ ಸುಮಾರು ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು, ಎಲ್ಲದೂ ಇದೆ. ಅದನ್ನೇ ಮತ್ತೆ ಹೇಳೋದಕ್ಕಿಂತ ಔಟ್ ಆಫ್ ದಟ್ ಏನಂತ ಹೇಳಿದ್ರೆ, ಒಂದು ಈಗ ಆ್ಯಸ್ ಅ ಟೆಕ್ನಿಷಿಯನ್ ನನಗೇನೆ, ಸೊ ನಾನೊಂದು ಫೋಕ್ ಲೋರ್ನ ಬಳಸ್ಕೊಂಡು ಜಾಸ್ತಿ ಮ್ಯೂಸಿಕ್ ಮಾಡೋಂಥದ್ದು ನನ್ನ ಇಷ್ಟ. ಹಾಗೆ ಕಮಿಂಗ್ ಟು ದಿಸ್ ಪಾಯಿಂಟ್, ನಮ್ಮ ಮಹೇಶ್ ಅವ್ರು ಮೀಟ್ ಆದಾಗ ಇದನ್ನು ತೋರಿಸಿದಾಗ ಅದು ಸುಮಾರು ಮಾತುಕತೆ ಆಯಿತು, ಏನೇನು ಆಗಬೇಕು, ಹೇಗೆ ಆಗಬೇಕು ಅಂತೇಳಿ. ಸುಮಾರು ದಿನಗಳ ನಂತರ ಇದನ್ನು ಒಪ್ಕೊಂಡಾದ್ಮೇಲೆ ಹೀಗೆ ಮಾಡೋಣ ಅಂಥೇಳಿ 1 ವರ್ಷದ ಹಿಂದೆ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಆ್ಯಂಡ್ ಮಾಡುವಾಗಲೂ ಕೂಡ ಪ್ರತಿಯೊಂದು ಎಳೆಯಾಗಿ ಏನು ಅವ್ರನ್ನ ಅದನ್ನು ಬಿಟ್ಕೊಟ್ಟಿದ್ದಾರೆ, ಅದನ್ನು ಎಂಡ್ ತನಕ ಹೇಗೆ ಅದನ್ನು ನಮ್ಮ ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಖಂಡಿತವಾಗ್ಲೂ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾರೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇಲ್ಲ. ಆ್ಯಸ್ ಅ ಟೆಕ್ನಿಷಿಯನ್ ನಿನ್ನೆ ಕೂಡ ನಾವು ಅದನ್ನು ನಮ್ಮ
DTS ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಸೊ ಥಿಯೇಟ್ರಲ್ಲಿ ಹೇಗೆ ಕೇಳಿಸ್ಬೇಕು ಅದು ಪ್ರತಿ ಸೆಕೆಂಡ್ ನಾವು ಮಾಡಿದಾಗಲೂ ಕೂಡ ಅದೊಂದು ಹೊಸ ರೀತಿಯಾದಂಥ ಅನುಭವ ಆಗ್ತಾರೆ. ಇದನ್ನ ಎಲ್ಲರೂ ಕೂಡ ಥಿಯೇಟರ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರು ಕೂಡ OTT ಬರಲಿ ಅಥವಾ ಇನ್ನೊಂದು ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಬರಲಿ ಆಮೇಲೆ ನೋಡೋಣ, ಇನ್ನೊಬ್ರು ಹೇಳಿದ್ ಕೇಳಾದ್ಮೇಲೆ ನೋಡೋಣ ಅನ್ನೋಕ್ಕಿಂತ ಫಸ್ಟ್ 3 days ಅಲ್ಲಿ ನೀವೆಲ್ಲರೂ ಇದನ್ನ ನೋಡ್ಕೊಂಡ್ರೆ, ಟೆಕ್ನಿಷಿಯನ್ ಆಗಿ ನಾವು ಏನೇನು ಮಾಡಿದ್ವಿ ಎಲ್ಲರಿಗೂ ಗೊತ್ತಿರ್ತೇವೆ. 4-5 ಸಾಂಗ್ ಇಟ್ಟೇ ಇರ್ತೀವಿ. ಓಕೆ, ಸಿಚುವೇಶನ್ಗೆ ಬೇಕಾದಂಥದ್ದು ಎಲ್ಲ ರೀತಿಯಾದಂಥ ಬೇಕಾದಂಥ ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು ಅದನ್ನೆಲ್ಲ ಬಳಸ್ತೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಏನೇ ಒಂದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಜನರಿಗೆ ತಲುಪೋದು ಈಗ ಮುಖ್ಯ ಆಗಿದೆ. ನಾವು ಇಷ್ಟು ದಿನದಿಂದ ಯಾವುದೇ ರೀತಿಯಾದಂಥ, ದಿಸ್ ಇಸ್ ಆಲ್ಸೋ ಮೈ ಹೋಮ್ ಟೀಮ್ ತರ ಇದು. ಸೊ ಇದೇನಂತ ಹೇಳಿದ್ರೆ, ಯಾವುದೇ ಆದಂಥ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಏನಿದೆ ಅದನ್ನೆಲ್ಲೂ ಮಾಡ್ಕೊಂಡ್ ಬಂದಿಲ್ಲ. ಇನ್ ಟರ್ಮ್ಸ್ ಆಫ್ ತುಂಬಾ ಆಡಂಬರದ ಪ್ರಮೋಷನಲ್ ಆಕ್ಟಿವಿಟಿ ನಮ್ಮ ಕಡೆಯಿಂದ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೂ ನಾವು ರಿವಿಷನ್ಸ್ ನ ಬೇರೆ ಬೇರೆ ಕೆಲಸಗಳಲ್ಲಿ ಇದ್ವಿ. ಅದು ಒಂದು ಪ್ಲಾನಿಂಗ್ ಅದು ಕೂಡ ಇರಬಹುದು. ಎಟ್ ದ ಸೇಮ್ ಟೈಮ್ ಈಗ ಆಗ್ತಿರುವಂತ ಈ ಪ್ರಚಲಿತ ಇದರಲ್ಲಿ ಏನ್ ನಡೀತಿದೆ ದಿನಗಳಲ್ಲಿ ಹೇಗೆ ಆಗ್ತಿದೆ ಜನರನ್ನು ತಲುಪೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಕ್ಕಾದ್ರೂ ಥಿಯೇಟರ್ಗೆ ಬರಬೇಕು ಜನ ಫಸ್ಟ್. ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ತಿರೋದೇನು, ನಾನು ಮ್ಯೂಸಿಕ್ ಡೈರೆಕ್ಟರ್ ಹೌದು, ಆದ್ರೆ ಮಾರ್ಕೆಟಿಂಗ್ ಸೇಲ್ಸ್ ಆತರ ಅಲ್ಲ. ಬಟ್ ಆದ್ರೆ ನನಗೆ ಈ ಪ್ರಾಜೆಕ್ಟ್ ಮೇಲ್ಗಡೆ ತುಂಬಾ ಹೋಪ್ಸ್ ಇದೆ. ಆ ಹೋಪ್ಸ್ ಅನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ. ಅಂಡ್ ಇದುವರೆಗೂ ಕೂಡ ಕಳ್ಕೊಂಡಿಲ್ಲ. ಆಸ್ ಪ್ರಮೋಷನ್ಸ್ ತುಂಬಾ ಆಗಿಲ್ಲ ಅಂತ ಹೇಳಿದ್ರು ಒಂದು ಸರಿ ಜನ ಇದನ್ನ ಬರಕ್ ಶುರು ಮಾಡಿದ್ರೆ ಖಂಡಿತ ದೇ ವಿಲ್ ಲವ್ ಇಟ್. ಅಂಡ್ ನಾನು ಅದನ್ನ 100% ಎಲ್ಲರಿಗೂ ಹೇಳ್ತೀನಿ. ಅಂಡ್ ಈ 3 ದಿನಗಳಲ್ಲಿ ಎಲ್ಲರೂ ನೋಡ್ಲೇಬೇಕು. ಎಲ್ಲೆಲ್ಲಿ ಸಾಧ್ಯನೋ ಅಷ್ಟು ಇದು ಮಾಡಿ. ಅಂಡ್ ನಮಗೆ ಪ್ರಮೋಷನ್ಸ್ ಅಂತ ಹೇಳಿದ ತಕ್ಷಣ ಕೊನೆಗೆ ಮೀಡಿಯಾದವ್ರನ್ನ ನಾವು ಆ ರೀತಿ ಏನಂತ ಹೇಳಿದ್ರೆ ಅವರಿಗೆ ತಿಳಿಸ್ದೇನೆ ಮುಂದಿನ ವಿಚಾರಗಳಿಗೆ ನಾವು ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರನ್ನು ನಾವು ಭೇಟಿ ಆಗ್ಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನಮ್ಗಿನ್ 3 days ಇರೋದಷ್ಟೇ ನಮ್ಮ ರಿಲೀಸ್ಗೆ. ನೀವೆಲ್ಲರೂ ಏನಂತ ಹೇಳಿದ್ರೆ ಪ್ಲೀಸ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ, ಎಷ್ಟು ಸಾಧ್ಯನೋ ಈ ವರ್ಡ್ನ ಸ್ಪ್ರೆಡ್ ಮಾಡಿ, ಎಲ್ಲರಿಗೂ ತಿಳಿಸಿ. ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಎಲ್ಲರೂ ಹೇಳ್ತಿರೋದು ಈಗ ಕಂಟೆಂಟ್ ಇರುವಂತಹ ಮೂವೀಸ್ ಬರಬೇಕು ಅಂತ ಹೇಳಿ. ಇದು ನನಗೆ 100% ಶ್ಯೂರಿಟಿ ಇದೆ, ಅಶೂರೆನ್ಸ್ ಇದೆ. ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಕೂಡ ಥಿಯೇಟರ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಕಥೆ ಇದೆ. ಆ ಎಳೆಯಾಗಿ ಬಿಟ್ಟಿರುವಂತ ಪ್ರತಿಯೊಬ್ಬರ ಪಾತ್ರ ಕೂಡ, ಪ್ರತಿಯೊಬ್ಬರದ್ದು ಕೂಡ ಏನ್ ಟೆಕ್ನಿಷಿಯನ್ಸ್ ಇದೀವಿ, ಆಕ್ಟರ್ಸ್ ಇದ್ದಾರೆ, ಅಂಡ್ ಪ್ರತಿಯೊಬ್ರು ದೊಡ್ಡವರು ಎಲ್ಲರೂ ಇರೋದು, ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಾರ್ ಸಚ್ ಅ ಲವ್ಲಿ ಆ ಅಪಿಯರೆನ್ಸ್ಗೆ. ಅಂಡ್ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ವರ್ಕ್ ಮಾಡಿದೀವಿ, ಎಡಿಟಿಂಗ್ ಇರಬಹುದು, ಕಲರ್ ಇರಬಹುದು, ಅಂಡ್ ಮ್ಯೂಸಿಕ್ ಹಿಂದ್ಗಡೆ ಸುಮಾರು ಜನ ವರ್ಕ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಂಡ್ ಪ್ರತಿಯೊಬ್ಬರ ಟೆಕ್ನಿಷಿಯನ್ ಕೂಡ ನಾನು ಇದನ್ನ ಆಸ್ ಎ ಸಪೋರ್ಟಿವ್ ಆಗಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ನಮ್ಮೆಲ್ಲರನ್ನು ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ, ಫಸ್ಟು ನನ್ನ ಮಾಸ್ಟ್ರು ಚಾಮರಾಜ್ ಮಾಸ್ಟ್ರು ಇಲ್ಲಿ ಬಂದಿದ್ದಾರೆ. ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು. ಸೊ ಅವ್ರ ಗರಡಿಲೇ ನಾನು ಬೆಳೆದಿದ್ದು. ಅಂದರೆ ಸುಮಾರು ಎಷ್ಟೊಂದು ವರ್ಷದಿಂದ ನನ್ನನ್ನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು. ಸೊ ಒಂದಿನ ಹೀಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವರು ಹುಡುಕಾಟದಲ್ಲಿ ಇರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ, ಸರ್ ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ, ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ. ಆ ಟೈಮಲ್ಲಿ ಮಾಸ್ಟರ್ ನನ್ನ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟು ಡೈರೆಕ್ಟರ್ ಮಹೇಶನ ಮತ್ತು ಪ್ರೊಡ್ಯೂಸರು ಮತ್ತು ಅಸೋಸಿಯೇಟ್ ಶ್ರೇಯಸ್ ಅವರು ಎಲ್ಲರೂ ಬಂದರು. ಸೊ ಕ್ಯಾರೆಕ್ಟರ್ ಆ್ಯಪ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಇವರು ಫಸ್ಟ್ ಟೈಮು ನನಗೆ ಸ್ಟೋರಿ ನಾರೇಟ್ ಮಾಡಿ ಒಂದು ಶೋರಿಲ್ ರೆಡಿ ಮಾಡ್ಕೊಂಡು ಬಂದಿದ್ರು. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೊ ಸರ್ ನನ್ನ ಕ್ಯಾರೆಕ್ಟರ್ ಬಂದು ವಿಶ್ವ ಅಂತ. ಸೊ ನಾವೆಲ್ಲ ಟ್ರೈಲರ್ ನೋಡ್ತಿದ್ದಂಗೆ ನಾವು ಆಶ್ರಮದಲ್ಲಿರ್ತೀವಿ. ಸೊ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ಮದೊಂದು ಚಿಕ್ಕದು ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತು ಈ ಮೂವಿ ಯಾಕೆ ಆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದೆಲ್ಲ ಒಂದು ಮೂವಿ ನೋಡಬೇಕಾಗುತ್ತೆ. ಸರ್ ತುಂಬ ಹೆಲ್ಪ್ ಆಯಿತು. ಬಟ್ ಏನಂದರೆ ನನಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಫೈಟು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ. ನಮ್ದು ಏನಾದರೂ ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ. ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸರಾಗಿ ಬರ್ತಾ ಇದ್ದೆ. ಎಷ್ಟೊಂದು ಹೀರೋಯಿನ್ಸ್ ಜೊತೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಾಡಿದಾಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಈ ಟೀಮ್ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ.